ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಬೆಂಕಿ ತನಿಷಾ ಕುಪ್ಪಂಡ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನೆನ್ನೆ ಇವೆಂಟಿಂದ ಲೇಟಾಗಿ ಬಂದೆ. ಅರೌಂಡ್ 12-12:30 ಆಗಿತ್ತು ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಲೇಟಾಗಿ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನನ್ನ ಪ್ರೀತಿಯ ಬ್ಲ್ಯಾಕ್ ಕಾಫಿನ ಮತ್ತೊಮ್ಮೆ ಕುಡಿದು ಈಗ ನಾನು ಅನ್ಕೊತಾ ಇದ್ದೆ, ಮಾಮ್ ವಾಸ್ ಟೆಲಿಂಗ್ ಮೀ ಎಲ್ಲ ಬಟ್ಟೆಗಳು ಆ ಕಡೆ ಈ ಕಡೆ ಆಗೋಗ್ಬಿಟ್ಟಿದೆ, ಯಾವುದೋ ಒಂದನ್ನು ಹುಡ್ಕಕ್ಕೆ ಹೋಗಿ ತುಂಬ ಸರ್ಕಸ್ ಮಾಡಿಬಿಟ್ಟಿದ್ದೀನಿ, ಆ ಬಟ್ಟೆ ಸಿಗ್ತಾ ಇಲ್ಲ ಅಂತ. ಸೊ ನಾನಿವಾಗ ಆ ಬಟ್ಟೆನ ಹುಡ್ಕೊಡೋ ಅಂತ ಒಂದು ಮಿಷನ್ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಇದು ಸಕ್ಸಸ್ಫುಲ್ ಆಗಲಿ ಅಂತ ನೀವೆಲ್ಲರೂ ವಿಶ್ ಮಾಡಿ. ಅಟ್ ದ ಸೇಮ್ ಟೈಮ್ ಅವರ ಬಟ್ಟೆಗಳು ಎಲ್ಲ ತುಂಬಿರುವಂತಹ ಕಬೋರ್ಡು ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಅವ್ರ ರೂಮ್ ಕಡೆಗೆ. ಲೆಟ್ಸ್ ಸಿ. ಐ ಡೋಂಟ್ ನೋ ನಮ್ಮಮ್ಮ ಏನು ಅನ್ಕೊತಾರೆ ಅಂತ ಗೊತ್ತಿಲ್ಲ. ಇದನ್ನೆಲ್ಲ ವಿಡಿಯೋ ಮಾಡ್ತೀಯ ಅನ್ಕೊತಾರೆ, ಬಟ್ ಐ ರಿಯಲಿ ವಿಲ್ ಹ್ಯಾವ್ ಫನ್ ಟೈಮ್ ವಿತ್ ಮೈ ಮಾಮ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ನಮ್ಮ ಫ್ರೂಟಿ ಬಡ್ಕೊತಾ ಇದ್ದಾಳೆ, ಅವಳನ್ನೂ ಒಂದು ರೌಂಡ್ ಮಾತಾಡಿಸ್ಕೊಂಡು ಲೆಟ್ ಮೀ ಗೆಟ್ ಇನ್ ಟು ಮೈ ಮಾಮ್ಸ್ ರೂಮ್. ಅವ್ರು ಯೂಶ್ವಲಿ ಎಲ್ಲರನ್ನೂ ಅಲೋ ಮಾಡಲ್ಲ, ಅವ್ರ ಬಟ್ಟೆಗಳನ್ನ ಅವರೇ ಮಾಡಿಸ್ಕೊತಾರೆ. ಆ್ಯಂಡ್ ದ ಸೇಮ್ ಹ್ಯಾಬಿಟ್ ನನಗೂ ಕೂಡ ಇದೆ. ಫಸ್ಟ್ ಹೋಗಿ ಅವ್ರನ್ನ ಮಾತಾಡ್ಸೋಣ, ದೆನ್ ವಿಲ್ ಸಿ ಇಫ್ ಶೀ ಸೇಸ್ ಓಕೆ, ಎಸ್ ವಿ ವಿಲ್ ಕ್ಲೀನ್ ಟುಗೆದರ್. ಲೆಟ್ಸ್ ಗೋ. ಏನಾಯಿತು? ಯಾಕೆ ಕಿರ್ಚಿದ್ದು? ಸೇ ಹಾಯ್ ದೇರ್, ಸೇ ಹಾಯ್ ಹೇಳು. ಯಾಕೆ ಕಿರ್ಚಿದ್ದು? ಬಾ ಮಮ್ಮಿ ರೂಮ್ಗೆ ಹೋಗೋಣ ಬಾ. ಕಮ್. ನಾನೀಗ ರೆಡಿ ಆದೆ ನಮ್ಮ ಮಮ್ಮಿ ರೂಮ್ಗೆ ಹೋಗೋದಕ್ಕೆ. ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಓ ಮೈ ಗಾಡ್ ಎಲ್ಲನೂ ಗುಡ್ಡೆ ಹಾಕ್ಕೊಂಡಿದ್ದಾರೆ. ಲುಕ್ ಅಟ್ ದಿಸ್. ಮಮ್ಮಿ ರೂಮ್ನ ಏನು ಮಾಡಿದ್ಯಾ ಮಮ್ಮಿ? ಚಿತ್ರಾನ್ನ. ಸಿ, ಇದು ಬೆಡ್ ಮೇಲೆ ಇಷ್ಟು ಬಟ್ಟೆಗಳನ್ನ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಇದು ನಾವು ಬಟ್ಟೆ ಒಣಗಾಕೋ ಸ್ಟ್ಯಾಂಡು, ಅದ್ರ ಮೇಲೆ ಪಾಪ ಫೋನ್ ಇದೆ. ಸೊ ಫೋನ್ ಸ್ಟ್ಯಾಂಡ್ ಆಗಿದೆ ಅದು. ಅದಾದ ನಂತರ ದೆರ್ ಈಸ್ ಒನ್ ಟೇಬಲ್ ಥರ ಇಲ್ಲಿ, ಅದು ಇನ್ಬಿಲ್ಟ್ ಇದೆ ಕಬೋರ್ಡ್ಗೆ. ಸೊ ಅದ್ರ ಮೇಲೇನೂ ಒಂದಷ್ಟು ಬಟ್ಟೆ ಗುಡ್ಡೆ ಇದೆ. ಆ್ಯಂಡ್ ಇದೂ ಮಮ್ಮಿ ಇದು ಯಾವ ಕಡೆ ಮಮ್ಮಿ? ಇದೂ ಗುಡ್ಡೆ ಆಗಿದೆ. ಅಂದರೆ ಯಾವುದು ಫೋಲ್ಡ್ ಆಗಿರೋ ಫಾರ್ಮ್ಯಾಟಲ್ಲಂತೂ ಇಲ್ಲ. ಮಮ್ಮಿ ಏನೋ ಮಾಡಿದ್ದಾರೆ. ಇದು ಒಂದು ಸೈಡ್ ಅಷ್ಟೇ ಓಪನ್ ಆಗ್ತಾಯಿದೆ. ಲೆಟ್ ಮಿ ಚೆಕ್. ಇದು ಇನ್ನೊಂದು ಗೋದ್ರೇಜ್. ಸೊ ಫುಲ್ ಕಂಪ್ಲೀಟ್ಲಿ ಖಾಲಿ ಮಾಡಿದ್ದಾರೆ. ಮೇ ಬಿ ಅದೇ ಎಲ್ಲ ಬೆಡ್ ಮೇಲಿರುವಂಥದ್ದು. ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ, ಯಾವ್ಯಾವ ಬಟ್ಟೆಗಳನ್ನ ಈ ಗೋದ್ರೇಜ್ ಒಳಗಡೆ ಇಡ್ಬೋದು ಫಸ್ಟ್ ಅದನ್ನು ಇಟ್ಬಿಟ್ಟು ಕ್ಲಿಯರ್ ಮಾಡ್ತೀನಿ. ಅಲ್ಲ ಮಮ್ಮಿ, ಹಿಂಗೆ ಬಟ್ಟೆ ಗುಡ್ಡೆ ಹಾಕ್ಕೊಂಡಿದ್ಯಲ್ಲ, ಯಾಕಮ್ಮಿ? ಬಟ್ಟೆ ಗುಡ್ಡೆ ಹಾಕ್ಕೊಂಡಿಲ್ಲ, ವಾಶ್ ಮಾಡಿದ್ದು, ಐರನ್ ಮಾಡಕ್ಕೆ ಕೊಡಕ್ಕಿರೋದು ಎಲ್ಲ ಒಂದು ಕಡೆ ಈಗ ತೆಗ್ದಾಕಿರೋದು. ಸರಿ, ಆ ಬೀರೂನ್ ಯಾಕೆ ಖಾಲಿ ಮಾಡಿದ್ಯಾ? ಅದೇ ಅಲ್ಲಿ ಸರಿಯಾಗಿ ಜೋಡಿಸ್ಕೊಳಕ್ಕೆ. ಯಾರು ಜೋಡಿಸ್ತಾರೆ? ನೀನು ಪೈಲ್ವಾನು? ನಾನೇ ಮಾಡ್ಕೊತೀನಿ ಬಿಡ. ಪೈಲ್ವಾನು ಹೇಳು. ಹಾಂ, ಓಕೆ. ನಿಂಗೆ ಇವಾಗ ಇದು ಕ್ಲೀನ್ ಮಾಡೋದಕ್ಕೆ ಏನು ರೀಸನ್ ಏನಂದರೆ ಒಂಥರ ಥಂಡಿಯಲ್ಲೂ ಈಗ ಮಳೆಗೆ. ಸುಳ್ಳು ಹೇಳ್ಬೇಡ. ನೀನು ಯಾವುದೋ ಅದೊಂದು ಬಟ್ಟೆ ಹುಡುಕ್ತಾ ಇದೆಯಾ ತಾನೇ ಬಾಯಲ್ಲಿ? ಒಂದು ಬಟ್ಟೆ ಹುಡ್ಕೋಕ್ಕೋಸ್ಕರ ತಾನೇ ಇದನ್ನೆಲ್ಲ ಮಾಡ್ತಾ ಇರೋದು ನೀನು, ಹೇಳು. ಹೌದು, ಒಂದಲ್ಲ ಮೂರು. ಸೊ ಬೇಸಿಕ್ಲಿ ಏನಾಗಿದೆ, 1-2 ಬಟ್ಟೆ ನಮ್ಮಮ್ಮ ಮೊನ್ನೆ ಟೆಂಪಲ್ಗೆ ಹೋಗ್ಬೇಕಾದ್ರೆ ಅಂತ ತೆಗ್ದಿರೋವಂಥದ್ದು ಎಲ್ಲೋ ಇಟ್ಬಿಟ್ಟಿದ್ದಾರೆ, ಅವ್ರಿಗೆ ಸಿಗ್ತಾ ಇಲ್ಲ. ಸೊ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಕಂಪ್ಲೀಟ್ಲಿ ಗೋಡ್ರೇಜ್ ಆಗಿರ್ಬೋದು, ಕಬೋರ್ಡ್ ಆಗಿರ್ಬೋದು, ಇವ್ರು ಎಲ್ಲೆಲ್ಲಿ ಬಟ್ಟೆ ಇಟ್ಟಿದ್ರು ಎಲ್ಲರೂ ಎಳೆದು ಹಾಕ್ಬಿಟ್ಟಿದ್ದಾರೆ. ದಿಸ್ ಇಸ್ ದ ಫ್ಯಾಕ್ಟ್. ಸೊ ಈಗ ನಾವು ಆ ಬಟ್ಟೆನ ಹುಡ್ಕೋದ್ರ ಜೊತೆಗೆ ಕ್ಲೀನ್ ಮಾಡ್ಕೊತೀವಿ. ಓಕೆ. ಆವಾಗಲೇ ಓಪನ್ ಮಾಡೋಕ್ಕಾಗಿಲ್ವಲ್ಲ ಆ ಕಬೋರ್ಡ್ ಇದು, ಅಂದರೆ ಆ ಸೈಡ್ ಆಫ್ ಇದು. ಸೊ ಇಲ್ಲೆಲ್ಲ ಸ್ಯಾರೀಸ್ ಇಟ್ಟಿದ್ದಾರೆ, ಒಂದಷ್ಟು ಸ್ಯಾರೀಸ್ ಕೆಳಗಡೆ ಮಡಚಿಟ್ಟಿದ್ದಾರೆ, ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಸೊ ಇವಾಗ ಎಲ್ಲನೂ ತೆಗೆದು ನೀಟಾಗಿ ಆರ್ಗನೈಸ್ ಮಾಡ್ತೀವಿ ನಾವು ಇವಾಗ. ಈ ಒಂದು ಸ್ಟೂಲ್ನ ತೊಗೊಂಡು ಬಂದಿದ್ದೀನಿ ನಮ್ಮ ಮಮ್ಮಿಗೆ, ಇಲ್ಲಿ ಟಯರ್ಡ್ ಆಗಬಾರ್ದು ಅಂತ, ಕುತ್ಕೊಳ್ಳಿ ಅಂತ. ಮೇಡಮ್ ಕೂತ್ಕೊಳ್ಳಿ, ಓಕೆ, ಪ್ಲೀಸ್ ಬಿ ಸೀಟೆಡ್. ಕೂತ್ಕೊಂಡು ಹಿಂಗನ್ನು ಸಾಕು. ಕೂತ್ಕೊ, ನಾನು ಬಟ್ಟೆ ಎತ್ಕೊಡ್ತೀನಿ. ಏನು ಮಾಡೋಕ್ಕೋಸ್ಕರ? ಕೆಲಸ ಮಾಡ್ಸೋಕ್ಕೋಸ್ಕರ. ಇದು ಬೇಕಾ? ಇದು ಮಾಮೂಲು ಸ್ಯಾರಿ ತಾನೇ? ಅಲ್ಲ, ರೇಷ್ಮೆ ಸೀರೆನಾ? ಆಯಿತು ಬಿಡು. ಓ, ನೀನೇ ಇಲ್ಲ, ಕೂತ್ಕೋ, ಹೋಗ್ಲಿ, ಕೂತ್ಕೋ, ಹೇಳ್ತೀನಿ, ನಾನೇ ಹಾಕ್ತೀನಿ. ಕೂತ್ಕೊಮ್ಮಿ, ಕೂತ್ಕೋ, ಟೆನ್ಷನ್ ಮಾಡ್ಕೋಬೇಡ. ನೀನು ಬಟ್ಟೆ ಹುಡ್ಕೊಡ್ತೀನಿ ನಾನು, ಟೆನ್ಷನ್ ಮಾಡ್ಕೋಬೇಡ. ಆಯಿತು, ಓಕೆನಾ? ಒಂದಾಯಿತು. ಈಗ ನೆಕ್ಸ್ಟು ಈ ಸಾರಿ ಅಪ್ಪು ತೊಗೊಂಬಂದು ಕೊಟ್ಟಿದ್ದ?
ಅಲ್ಲ. ಮತ್ತೆ ಅಯ್ಯೋ ಸರಿ ಆಯಿತು. ನೆಕ್ಸ್ಟ್ ಇವಾಗ ಹ್ಯಾಂಗರ್ ಹುಡುಕ್ಬೇಕು. ಎರಡು ದಂಡ ಇಟ್ಟದುಂಡಮಿ. ಹಾಂ ಓಕೆ ಸರಿ. ಇದು ಅಪ್ಪು ತಂದು ಕೊಟ್ಟಿದ್ದ? ಹಾಂ ಹೌದು. ಯಾ ಅಪ್ಪು ತಂದು ಕೊಟ್ಟಿದ್ದು ಮಾತ್ರ ನಮ್ಮಮ್ಮ ಚೆನ್ನಾಗಿ ನೆನ್ಪಿಟ್ಕೊಳ್ತಾರೆ ಹಂಗೆ. ಓಕೆ ಕಾಟನ್ ಸ್ಯಾರಿಗಳೆಲ್ಲ ಕೊಡು, ಕೆಳಗಿಡ್ತೀನಿ. ಇಲ್ಲಿ ಈ ರೋನಲ್ಲಿ ಕೆಳಗಂದ್ರೆ ನೆಲದೆಲ್ಲ ಇಡ್ತಾರೆ. ಆ್ಯಕ್ಚುಲಿ ನಮ್ಮಮ್ಮನ ಎಲ್ಲ ಸ್ಯಾರಿಗಳ್ನೂ ನಾನು ಇರೋ ಎಲ್ಲ ಸೀರಿಯಲ್ಗೂ ಯೂಸ್ ಮಾಡಿದ್ದೀನಿ. ಈ ವೈಟ್ ಕಲರ್ ಸ್ಯಾರಿ ಆ್ಯಕ್ಚುಲಿ ನಮ್ಮ ಅಜ್ಜಿದು. ಸೊ ನಮ್ಮ ಮಮ್ಮಿಯವರ ಮಮ್ಮಿದು. ಇಲ್ಲೊಂದು ಫೋಟೋ ಹಾಕಿದ್ದೀವಿ ನಾವು ನಮ್ಮ ಮನೆಯಲ್ಲಿ, ತೋರಿಸ್ತೀನಿ ಆಮೇಲೆ. ಸೊ ಇದು ನಮ್ಮ ಅಜ್ಜಿ ಸ್ಯಾರಿ. ಇದನ್ನು ಅವ್ರ ನೆನಪಿಗೋಸ್ಕರ ಇಟ್ಕೊಂಡಿದ್ದೀವಿ ಪ್ರೀತಿಯಿಂದ. ಆ್ಯಂಡ್ ಶಿ ಯೂಸ್ ಟು ಲವ್ ವೇರಿಂಗ್ ವೈಟ್ ಕ್ರೀಮ್ ಕಲರ್ ಸ್ಯಾರೀಸ್. ಶಿ ಹ್ಯಾಡ್ ಹ್ಯೂಜ್ ಲಾಟ್ ಆಫ್ ಕಲೆಕ್ಷನ್ಸ್ ಆಫ್ ಸ್ಯಾರೀಸ್ ಆ್ಯಕ್ಚುಲಿ. ನಮ್ಮ ಅಮ್ಮನಿಗೂ ಕಾಟನ್ ಸ್ಯಾರೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಒಂದಷ್ಟು ಕಾಟನ್ ಸ್ಯಾರೀಸ್ ಲಿಸ್ಟಲ್ಲಿ ತುಂಬ ಇದೆ. ಐ ಹ್ಯಾವ್ ಟು ಟೆಲ್ ಯು ಅಬೌಟ್ ದಿಸ್ ಸ್ಯಾರಿ ಪ್ರಾಬಬ್ಲಿ. ಇದೆಲ್ಲ ಎಂಬ್ರಾಯ್ಡ್ರಿ ನಾನೇ ಮಾಡಿದ್ದು. ಐ ಯೂಸ್ ಟು ಲವ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ದಟ್ ಯೂಸ್ ಟು ಬಿ ಮೈ ಹಾಬಿ. ಸೊ ಇದರ ವರ್ಕ್ನ ನಾನೇ ಮಾಡಿರೋದು ಕಂಪ್ಲೀಟಾಗಿ. ಪ್ಲೇನ್ ಸ್ಯಾರಿ ತೊಗೊಂಡು ಈ ರೀತಿಯಾಗಿ ವರ್ಕ್ ಮಾಡೋದು ನನ್ನ ಹಾಬಿ ಆಗಿತ್ತು. ಸೊ ಇದು ನಾನು ಮಾಡಿರೋ ಸ್ಯಾರಿ, ನಾನು ಡಿಸೈನ್ ಮಾಡಿರೋ ಸ್ಯಾರಿ. ಒಂದು ಬ್ಲೂ ಕಲರ್ ಕಾಟನ್ ಸ್ಯಾರಿನ ನಾನು ಧಾರವಾಡಕ್ಕೆ ಹೋಗಿದ್ದೆ. ಸೊ ಧಾರವಾಡಕ್ಕೆ ಹೋಗಿದ್ದಾಗ ತೊಗೊಂಡು ಬಂದಿರೋ ಅಂಥ ಒಂದು ಕಾಟನ್ ಸ್ಯಾರಿ ಇದು. ಇದು ನಮಗೆ ಗೊತ್ತಿಲ್ಲ. ಇದು ಯಾವ ಸಿಲ್ಕಲ್ಲಿ ತೊಗೊಂಬಂದಿದ್ದು? ಅಂಗಡಿ ಸಿಲ್ಕು. ಮತ್ತು ನಲ್ಲಿ ಸಿಲ್ಕೇನೆ, ನಲ್ಲಿ ಸಿಲ್ಕ್. ಹೌದು. ಇದು ಇದೆಲ್ಲಿ ತೊಗೊಂಬಂದಿದ್ದಮ್ಮಿ? ಬ್ಲೂ ಕಲರು. ಇದು ನಲ್ಲಿ ಸಿಲ್ಕೆ. ಇದು ನಲ್ಲಿ ಸಿಲ್ಕು. ನಮ್ಮ ಮಮ್ಮಿ ಸ್ಯಾರಿ ಬಗ್ಗೆ ಒಂದು ವಿಷಯ ಹೇಳಲೇಬೇಕು. ಏನಪ್ಪ ಅಂತಂದರೆ, ನೋ ಮ್ಯಾಟರ್ ವಾಟ್ ಕೈಂಡ್ ಆಫ್ ಸ್ಯಾರಿ ಶಿ ಬಾಯ್ಸ್, ಅದಕ್ಕೆ ಸ್ಯಾರಿಗೆ ಫಾಲ್ಸ್ ಮಾಡಿಸೋದಾಗಿರ್ಬೋದು, ಜಿಗ್ಜ್ಯಾಗ್ ಮಾಡಿಸೋದಾಗಿರ್ಬೋದು, ಕುಚ್ಚು ಹಾಕ್ಸೋದಾಗಿರ್ಬೋದು, ಮ್ಯಾಚಿಂಗ್ ಪೆಟಿಕೋಟ್ ತೊಗೊಳ್ಳೋದಾಗಿರ್ಬೋದು, ಇದನ್ನೆಲ್ಲವನ್ನು ಇನ್ಕ್ಲೂಡಿಂಗ್ ಮ್ಯಾಚಿಂಗ್ ಬ್ಯಾಂಗಲ್ಸ್, ಅವರೆಲ್ಲನೂ ನೀಟಾಗಿ ಸೆಟ್ ಮಾಡಿ, ಅವ್ರು ಯಾವಾಗ ಉಟ್ಕೊತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ, ಬಟ್ ಎಲ್ಲನೂ ನೀಟಾಗಿ ಸೆಟ್ ಮಾಡಿಟ್ಟಿರ್ತಾರೆ. ದಟ್ ಐ ಲವ್. ಒಂದು ಸಖತ್ತಾಗಿರುವಂತಹ ಹ್ಯಾಬಿಟ್ ನಮ್ಮ ಮಮ್ಮಿಗಿದೆ. ಸೊ ಇಟ್ ಈಸ್ ಆ್ಯಕ್ಚುಲಿ ವೆರಿ ಹೆಲ್ಪ್ಫುಲ್ ಫಾರ್ ಅನ್ ಆರ್ಟಿಸ್ಟ್ ಲೈಕ್ ಮೀ. ನಾನು ಸ್ಟಾರ್ಟಿಂಗಲ್ಲಿ ವರ್ಕ್ ಅಂತ ಶುರು ಮಾಡಿದಾಗ ಸ್ಯಾರೀಸ್ ಬೇಕಾಗಿತ್ತು. ಸೊ ಐ ಹ್ಯಾವ್ ಆಲ್ವೇಸ್ ಯೂಸ್ಡ್ ಮೈ ಮಾಮ್ಸ್ ಸ್ಯಾರಿ. ನಮ್ಮ ಮಮ್ಮಿ ಏನು ಸ್ಯಾರಿ ತೊಗೊಂಡು ಬಂದ್ರೂ ಅದಕ್ಕೆಲ್ಲ ರೆಡಿ ಮಾಡಿಟ್ಟಿರ್ತಿದ್ರಲ್ವ, ಒಂದು ಬ್ಲೌಸ್ ರೆಡಿ ಮಾಡಿಸ್ಬೇಕಾಗಿರ್ತಿತ್ತು, ಅಥವಾ ಇರೋ ಬ್ಲೌಸ್ನ ಆಲ್ಟ್ರ್ ಮಾಡಿಸ್ಕೊಂಡು ಹಾಕೊಂಡು ಹೋಗ್ಬಿಡ್ತಾ ಇದ್ದೆ. ಸೊ ನನ್ನ ಸೀರಿಯಲ್ ಲೈಫ್ ಎಲ್ಲನೂ ನಮ್ಮ ಮಮ್ಮಿ ಇಟ್ಟಿರುವಂತಹ ಒಂದಷ್ಟು ಕಲೆಕ್ಷನಿಂದನೇ ನನ್ನ ಜೀವನ ನಡೆಸಿರೋದು. ಇಲ್ಲ ಅಂತಂದರೆ ಇಟ್ ವುಡ್ ಹ್ಯಾವ್ ಬಿನ್ ರಿಯಲಿ ವೆರಿ ಹೆಕ್ಟಿಕ್ ಫಾರ್ ಮೀ. ಇದು ಒಂಥರ ಒನ್ ಆಫ್ ಮೈ ಫೇವ್ರೇಟ್ ಸ್ಯಾರಿ ನಮ್ಮ ಮಮ್ಮಿ ಸ್ಯಾರಿ ಕಲೆಕ್ಷನ್ಸಲ್ಲಿ. ತುಂಬ ಕ್ಯೂಟಾಗಿರುವಂತಹ ಸ್ಯಾರಿ ಇದು. ಐ ರಿಯಲಿ ಲವ್ ದ ಸ್ಯಾರಿ ಕಲರ್ ಆ್ಯಂಡ್ ಬಾರ್ಡರ್ ಆ್ಯಂಡ್ ನಮ್ಮ ಮಮ್ಮಿ ಟೇಸ್ಟ್. ಮೈ ಮಾಮ್ಸ್ ಫೇವ್ರೇಟ್ ಕಾಂಬಿನೇಷನ್. ನಮ್ಮ ಮಮ್ಮಿಗೆ ಬರ್ತ್ಡೇಗೆ ಅವ್ರು ಕೇಳುವಂತಹ ಸಿಲ್ಕ್ ಸ್ಯಾರಿ ಫಿಕ್ಸ್, ಪರ್ಫೆಕ್ಟಾಗಿ ಯಾವಾಗ್ಲೂ. ಬೇರೆ ಏನು ಫಿಕ್ಸ್ ಆಗಿರುತ್ತೆ? ಗೋಲ್ಡ್. ಆ್ಯಕ್ಚುಲಿ ಹೌದು. ನಮ್ಮ ಮಮ್ಮಿ ಬರ್ತ್ಡೇ ಅಂತ ಬಂದಾಗ ಪ್ರತಿ ಸಲ ಐ ಮೇಕ್ ಶ್ಯೂರ್ ದಟ್ ಅವ್ರಿಗೆ ಒಂದು ಗೋಲ್ಡಲ್ಲಿ ಏನಾದರೂ ಒಂದು ಕೊಡಬೇಕು ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರು ಇಷ್ಟಪಡೋ ಅಂತಹ ಒಂದು ಸ್ಯಾರಿ, ಇದೆರಡೂ ಕಂಪ್ಲೀಟಾಗಿ ಫಿಕ್ಸ್ ಮಾಡಿರ್ತೀನಿ ನಾನು. ಈ ಸ್ಯಾರಿದು ಕೂಡ ಒಂಥರ ಹೀಗೆ ಹಿಸ್ಟ್ರಿ. ನಮ್ಮಮ್ಮ ಎಲ್ಲನೂ ನೀಟಾಗಿ ಬ್ಲೌಸ್ ಹೊಲಿಸಿ ಸ್ಟಿಚ್ ಮಾಡಿಸಿ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಇಟ್ಟಿದ್ರು. ನನಗೆ ಒಂದು ಫೋಟೋಶೂಟ್ಗೆ, ನಮ್ಮ ಕುಪ್ಪಣ್ಣಾಸ್ ಜ್ಯುವೆಲ್ರಿಯ ಫೋಟೋಶೂಟ್ಗೆ ವಿ ವಾಂಟೆಡ್ ದಿಸ್ ಕೈಂಡ್ ಆಫ್ ಡಾರ್ಕ್ ಸ್ಯಾರಿ ಆ್ಯಕ್ಚುಲಿ. ಸೊ ಈ ಡಾರ್ಕ್ ಸ್ಯಾರಿ ಯಾವುದಾದ್ರೂ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡಿದ್ವಿ. ಬೆಳಗ್ಗೆ ನಮ್ಮ ಮಮ್ಮಿ ಹತ್ರ ಕಳ್ತನ ಮಾಡ್ಕೊಂಡು ಎತ್ತಾಕೊಂಡು ಹೋಗಿರೋಂಥ ಸ್ಯಾರಿ ಇದು.
ಹೇಳು ನಿನ್ನ ಫೇವ್ರೇಟ್ ಸ್ಯಾರಿ ಯಾವುದು ಅಂತ. ಓಹ್, ದಿಸ್ ಈಸ್ ದಟ್ ಪ್ಯೂರ್ ಮೈಸೂರು ಸಿಲ್ಕ್ ಸಾರಿ, ನನ್ನ ಫೇವ್ರೇಟ್ ಕಲರ್. ನೋಡ್ದ ಶುರು ಮಾಡಿದ್ಲು ಅಪ್ಪು ಕೊಟ್ಟಿದ್ದು ಅಂತ. ಕೊಡ, ಉಟ್ಕೊಂಡು ಹೋಗ್ಲಾ ನಾನು ಹಾಕೊಂಡು ಹೋಗ್ಲಾ? ಅಪ್ಪು ಕೊಟ್ರಿ ಸ್ಯಾರಿ. ಆಯಿತು, ನಾನು ಮಾಡಿಸ್ಕೊತೀನಿ ಬಿಡು. ನಾನು ಹಾಕ್ಕೊಳ್ಳ ಅಷ್ಟೇ, ಹೇಳು ನೀನು. ನಾನೇನೇ ಕೊಡಿಸ್ಲಿ, ನಾನೇನೇ ಮಾಡಲಿ, ಆದರೆ ನಮ್ಮಮ್ಮ ಹ್ಯಾಸ್ ದಿಸ್ ಅಪ್ಪು ಕೊಟ್ಟಿರೋ ಸ್ಯಾರಿ ಡಿಫ್ರೆಂಟ್ ಕೈಂಡ್ ಆಫ್ ಫೀಲ್, ಆಯಿತಾ. ಅವ್ನು ಕೊಡಿಸಿರೋ ಸ್ಯಾರಿ ಅಂದರೆ ನನ್ನ ಬ್ರದರ್ ಕೊಡಿಸಿರೋ ಸ್ಯಾರಿ ಅಂತಂದರೆ ನಮ್ಮ ಮಮ್ಮಿಗೆ ಸಿಕ್ಕಾಪಟ್ಟೆ ಇಷ್ಟ. ಡಿಫ್ರೆಂಟ್ ಫೀಲ್. ಇಟ್ಸ್ ಲೈಕ್ ನಮ್ಮ ಅಪ್ಪು ಕೊಟ್ಟಿರೋ ಸಾರಿ ಅಂತ ಫ್ಲಾಂಟ್ ಮಾಡ್ತಾ ಇರ್ತಾರೆ. ಅದು ಯಾವ ಸಾರಿ ಆದ್ರೂ ಅಷ್ಟೇ, ಅದು 1000ದಾಗಿರಲಿ 1,00,000ದಾಗಿರಲಿ, ಯಾರು ಎಷ್ಟೇ ಕಾಸ್ಟ್ಲಿ ಸ್ಯಾರಿ ಕೊಡಿಸಿದ್ರು ಮೈ ಮಾಮ್ ಲವ್ಸ್ ಅಪ್ಪು ಕೊಟ್ಟಿರೋ ಸಾರಿ. ಅದೇ ಈ ಥರ ಜಾಸ್ತಿ ಬುಟ್ಟ ಇರೋದು ಏನಾನ ನಾನು ತಗೊಂಡು ಬಂದುಬಿಟ್ಟಿದ್ರೆ ನಮ್ಮಮ್ಮ ಕರ್ಕೊಂಡು ಹೋಗಿ ವಾಪಸ್ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಬೇರೆ ತಗೊಂಡು ಬಂದಾಗಿರ್ತಿತ್ತು, ಆಯಿತಾ. ಆದರೆ ಆ ಕಡೆಯಿಂದ ಬಂದರೆ ಮಾತ್ರ ಪರವಾಗಿಲ್ಲ, ಚೆನ್ನಾಗಿದೆ, ನಾನು ಹಾಕ್ಕೊತೀನಿ ಅಂತ ಹಾಕೊಳ್ಳೋದು ಅಲ್ಲದೆ ನೆಕ್ಸ್ಟು ಬಂದವ್ರಿಗೆಲ್ರಿಗೂ ಹೇಳ್ತಾರೆ, ಇದು ನನ್ನ ಮಗ ಕೊಡಿಸಿದ್ದು ಅಂತ. ಅದೇ ನಗೋದು ನೋಡಿ ಹೆಂಗೆ ನಾಚ್ಕೊತ ಇದ್ದಾರೆ ನಮ್ಮಮ್ಮ. ಆ್ಯಕ್ಚುಲಿ ಇದೇ ಥರದ ಸ್ಯಾರಿ ನನ್ನ ಹತ್ರನೂ ಇದೆ, ನಮ್ಮ ಮಮ್ಮಿ ಹತ್ರನೂ ಇದೆ. ಸ್ಲೈಟ್ಲಿ ಬಾರ್ಡರ್ ಏನೋ ಒಂಚೂರು ಕಲರ್ ಚೇಂಜ್ ಇರಬೇಕಷ್ಟೆ. ಐ ವಿಲ್ ಡೆಫಿನೆಟ್ಲಿ ಮೇಕ್ ಅನದರ್ ವಿಡಿಯೋ ಆಫ್ ಮೈ ಸ್ಯಾರಿ ಕಲೆಕ್ಷನ್ಸ್. ಸಿಕ್ಕಾಬಿಡೆ ಇದೆ, ಆ್ಯಂಡ್ ಅದರಲ್ಲಿ ಅರ್ಧ ನಮ್ಮ ಅಮ್ಮಂದೇ ಆಗಿರ್ತಿತ್ತು. ಸೊ ಟೋಟಲಾಗಿ ಒಂದೊಳ್ಳೆ ಸ್ಯಾರಿ ಕಲೆಕ್ಷನ್ ವಿಡಿಯೋನ ಮಾಡ್ತೀನಿ. ಜಸ್ಟ್ ಕಾಮೆಂಟ್ ಬಿಲೋ ಇಫ್ ಯು ವಾಂಟ್ ಟು ಸಿ ದ ಸ್ಯಾರಿ ಕಲೆಕ್ಷನ್ಸ್ ವಿಡಿಯೋ. ಆ್ಯಕ್ಚುಲಿ ಮಮ್ಮಿ ಈ ಸ್ಯಾರಿನೂ ಚೆನ್ನಾಗಿದೆ. ಯಾರು ಕೊಟ್ಟಿದ್ದು? ಅಯ್ಯೋ ಯುದೀಶ್ ಅಂತ ನನ್ನ ಕಸಿನ್ ಬ್ರದರ್ಸ್, ಸೊ ಅವರ ವೈಫ್ ಕೊಟ್ಟಿರೋಂಥ ಸ್ಯಾರಿ. ಸ್ಮಿತಾ ಕೊಟ್ಟಿರೋ ಸ್ಯಾರಿ ಇದು. ಸೊ ಮಮ್ಮಿ ಇದಕ್ಕೆ ಬ್ಲ್ಯಾಕ್ ಕಲರ್ ಬ್ಲೌಸ್ ಹಾಕ್ಕೊಂಡು ನಾನು ಹಾಕೊಂಬಿಡ್ಲಾ? ಹೆಂಗೆ ಗುರಾಯಿಸ್ತಾರೆ ನೋಡು. ಹೇಳಮ್ಮೆ, ಹಾಕೋ. ಭಿಕ್ಷೆ ಹಾಕ್ದಂಗೆ ಹೇಳ್ಬಿಟ್ರು ನಮ್ಮಮ್ಮ, ಹಾಕೋ ಹೋಗು ಅಂತ. ಏನೇ ಇರಲಿ, ನಮ್ಮಮ್ಮನ ಸ್ಯಾರಿನೇ ಸ್ಯಾರಿ. ಅವ್ರ ಹತ್ರ ಇರೋವಂಥ ಸ್ಯಾರಿನ ಹಾಕ್ಕೊಳ್ಳೋದು ಅಂದರೆ ನನಗೊಂಥರ ಖುಷಿ. ಮೊದಲು ಏನು ಮಾಡ್ತೀರಾ, ಸಣ್ಣ ಇದ್ದೆ ನಮ್ಮ ಮಮ್ಮಿ ಬ್ಲೌಸ್ನ ಎತ್ತಾಕೊಂಡು ಒಂದು ಸ್ಟಿಚ್ ಹಾಕೊಂಡು ಹೋಗ್ಬಿಡ್ತಾ ಇದ್ದೆ. ನಾನು ಒಂಚೂರು ಇವಾಗ ಸ್ಟೈಲ್ ಮಾಡ್ತೀನಿ, ಸ್ಟೈಲು. ಸೊ ಬ್ಲೌಸ್ ಸಪ್ರೇಟ್ ಆಗಬೇಕು. ಸೊ ನಾನು ಇದಕ್ಕೊಂದು ಹೊಸ ಬ್ಲೌಸ್ ಹೊಲ್ಸ್ಕೊಂಡು ಹಾಕೊಂಡು ಹೋಗ್ತೀನಿ. ಓಕೆ ಮ್ಯಾಮ್, ಡೀಲ್ ಪಕ್ಕಾ. ನಾನು ಸ್ಮಿತಂಗೆ ಹೇಳ್ತೀನಿ ಹಂಗಾರೆ, ನಮ್ಮಮ್ಮ ನಿನ್ಗೆ ಸ್ಯಾರಿ ನನಗೆ ಕೊಟ್ಬಿಟ್ರು ಅಂತ. ಇದು ಕೂಡ ನಮ್ಮ ಮಮ್ಮಿ ಬರ್ಡೇಗೆ ಗಿಫ್ಟ್ ಬಂದಂಥ ಸ್ಯಾರಿ. ಆ್ಯಂಡ್ ದಿಸ್ ಈಸ್ ಹರ್ ಫೇವ್ರೆಟ್ ಕಲರ್, ಆನಿಯನ್ ಪಿಂಕ್. ನಿಂದು ನಮ್ಮ ಫ್ರೂಟಿ ಡೋರ್ ಹತ್ರನೇ ಕಾಯ್ತಾ ಇದ್ದಾಳೆ, ನನ್ನನ್ನು ಯಾವಾಗ ಕರೀತಾರೆ, ನನಗೆ ಯಾವಾಗ ಏನಾದರೂ ಕೊಡ್ತಾರೆ ಅಂತ. ಸ್ಯಾರಿ ಬೇಕಾ ನಿಂಗೆ? ಸ್ಯಾರಿ ಬೇಕಾ ಫ್ರೂಟಿ? ಏನಾಯ್ತು ಫ್ರೂಟಿ, ಏನು ಮಾಡ್ತಿದ್ಯಾ? ಸ್ಯಾರಿ ಬೇಕಾ ನಿಂಗೆ? ಸ್ಯಾರಿ ಬೇಕಾ? ಏನು ಬೇಕು ಹೇಳು? ಸ್ಯಾರಿ ಬೇಕಾ ಫ್ರೂಟಿ? ಯಾಕೆ ಇಲ್ಲೇ ಡೋರ್ ಹತ್ರ ಬಂದು ಕೂತ್ಕೊಂಡಿದ್ಯಾ ನೀನು? ಹೋಗಿ ಮಲ್ಕೋಬೇಕು ತಾನೆ? ಊಟ ಮಾಡಾಯ್ತಲ್ವ ನಿಂದು? ವಾಟರ್ ಬೇಕಾ? ಏನು ಬೇಕು? ವಾಕಿಂಗ್ ಹೋಗ್ಬೇಕಾ? ವಾಕಿಂಗ್ ಫ್ರೂಟಿ? ಎಲ್ಲೂ ಕಳಿಸಲ್ಲ ನಿನ್ನ. ಹೋಗಿ ನಡಿ, ಮಲ್ಕೋ ಹೋಗು. ಕುಕ್ಕು ಎಲ್ಲಿ? ಕುಕ್ಕು ನೋಡು, ಕುಕ್ಕು ಸೈಲೆಂಟಾಗಿ ಮಲ್ಕೊಂಡಿಲ್ವಾ? ನಿಂಗೇನು ಮಲ್ಕೊಳ್ಳೋಕ್ಕೆ? ಡೋರ್ ಹತ್ರ ಏನು ಮಾಡ್ತಿದ್ದೀಯ ನೀನು? ಕಿಸಿ ಕೊಡ್ತೀನಿ ಬಾಯ್ಲಿ. ಓಕೆ ಕಿಸಿ ಕೊಡ್ತೀನಿ ಬಾಯ್ಲಿ. ಗುಡ್ ಗರ್ಲ್. ಕಿಸಿ ಕೊಡ್ತೀನಿ ಅಂದರೆ ಸೈಲೆಂಟಾಗಿರಬೇಕು ಬಾಯ್ಲಿ. ಓಕೆ ಬಾಯ್. ನೀನು ನೋಡು ಹೆಂಗಿದೆಯಾ, ಹುಷಾರು ಪೀಸು. ಅಡುಗೆ ಮಾಡು ಅಂತಂದರೆ ಸಾಕಾಯ್ತು ಅಂತೀಯ. ಸರಿ, ಏನು ಮಾಡ್ತೀಯ ಹೇಳಿ ಇವಾಗ? ಮಲ್ಕೊಳಕ್ಕೆ ಜಾಗ ಇಲ್ಲ ಇಲ್ಲಿ. ಬೆಡ್ ಮೇಲೆ ಗುಡ್ಡೆ ಹಾಕೊಂಡ್ಬಿಟ್ಟು ಮಲ್ಕೋತಾಳತ್ತೆ.
ಇದಾಗಿದೆ ನಮ್ಮ ಮಮ್ಮಿ ಸ್ಯಾರೀಸ್ ಒಂದು ಸೈಡಿಂದ. ಆ್ಯಕ್ಚುಲಿ ಹ್ಯಾಂಗರ್ಸ್ ಎಲ್ಲ ಸ್ವಲ್ಪ ಹಳೇದಾಗಿದೆ, ಬಟ್ ಇರೋದನ್ನು ಬಿಸಾಕೋಕ್ಕಾಗಲ್ವಲ್ಲ, ಸೊ ಅದ್ರ ಪ್ರಕಾರ ಸೆಗ್ರಿಗೇಟ್ ಮಾಡಿದ್ದೀನಿ ಹೈಟ್ ಪ್ರಕಾರ. ಸೊ ಇದೆಲ್ಲನೂ ನಮ್ಮ ಮಮ್ಮಿದು ಸ್ವಲ್ಪ ಕೈಂಡ್ ಆಫ್ ಕಾಸ್ಟ್ಲಿ ಸ್ಯಾರೀಸ್ ಆ್ಯಂಡ್ ಹರ್ ಫೇವ್ರೆಟ್ ಸ್ಯಾರೀಸ್ ಮಿಕ್ಸ್ ಟುಗೆದರ್. ಆ್ಯಂಡ್ ಅವರ ಕ್ಲಚ್ ಆಗಿರ್ಬೋದು, ಬ್ಯಾಗ್ಸ್ ಆಗಿರ್ಬೋದು, ಅದನ್ನು ಅದ್ರ ಕೆಳಗಡೆ ಅವ್ರಿಗೆ ಈಸಿ ಆಗಲಿ ಅಂತ ಇಟ್ಟಿದ್ದೀನಿ. ಆ್ಯಂಡ್ ದೆನ್ ಕಮ್ಸ್ ಇದೆಲ್ಲ ಒಂದು ಸ್ವಲ್ಪ ಈಸಿ ವೇರ್ ಸ್ಯಾರಿ, ಬಟ್ ಸ್ಟಿಲ್ ಹ್ಯಾಂಗರ್ಗೆ ಹಾಕಿದ್ರೆ ತುಂಬ ಸ್ಪೇಸ್ ಹಿಡಿಯುತ್ತೆ ಅಂತ ಮಡ್ಚಿಟ್ಟಿದ್ದೀನಿ. ಆ್ಯಂಡ್ ದರ್ ಆರ್ ಫ್ಯೂ ಕಾಟನ್ ಸ್ಯಾರೀಸ್, ಫ್ಯೂ ಅಲ್ಲ ಸ್ವಲ್ಪ ಜಾಸ್ತಿನೇ ಕಾಟನ್ ಸ್ಯಾರೀಸ್. ಆ್ಯಂಡ್ ಮತ್ತೆ ಇನ್ನೊಂದಷ್ಟು ನಾನು ಸೀರಿಯಲ್ಗೆ ಯೂಸ್ ಮಾಡ್ತಾ ಇದ್ದಿದ್ದು, ಆ್ಯಕ್ಚುಲಿ ಈ ಥರ ಸೀರಿಯಲ್ ಯೂಸ್ ಮಾಡ್ತಾ ಇದ್ದಿದ್ದು ಒಂದು ರಾಶಿ ಸ್ಯಾರಿ ಇತ್ತು, ಒಂದಷ್ಟನ್ನ ಕೊಟ್ಟಿದ್ದೀನಿ. ಈ ಒಂದು ಕಬೋರ್ಡ್ನ ನಾನು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, ನಮ್ಮ ಮಮ್ಮಿ ವಿಂಟರ್ ವೇರ್ಸ್ ಆಗಿರ್ಬೋದು, ನೈಟ್ ಡ್ರೆಸ್ ಆಗಿರ್ಬೋದು, ಅಥವಾ ಸಲ್ವಾರ್ಸ್ ಆಗಿರ್ಬೋದು. ಆ್ಯಕ್ಚುಲಿ ಸಲ್ವಾರ್ಸ್ ಇನ್ನೊಂದು ಸ್ವಲ್ಪ ಆ ಕಡೆ ಎಲ್ಲ ಇದೆ. ಸೊ ಈ ರೀತಿಯಾಗಿ ನಾನು ಕಂಪ್ಲೀಟ್ ಸೆಗ್ರಿಗೇಟ್ ಮಾಡಿದ್ದೀನಿ. ಆ್ಯಂಡ್ ದೆನ್ ದ ಲಾಸ್ಟ್ ಒನ್, ನಮ್ಮ ಮಮ್ಮಿ ಸ್ಯಾರಿಗಳು ಎಷ್ಟಿದೆಯೋ ಬ್ಲೌಸ್ಗಳಷ್ಟೇ ಇದೆ. ಸೊ ಫುಲ್ ಗಾಡ್ರೇಜಲ್ಲಿ ಈ ಒಂದು ಪೋರ್ಷನ್ನ ಕಂಪ್ಲೀಟಾಗಿ ಬ್ಲೌಸಸ್ ಅಂತ ಇಟ್ಟಿದ್ದೀನಿ. ಆ್ಯಂಡ್ ಆಫ್ಕೋರ್ಸ್ ಪೆಟಿಕೋಟ್. ಆ್ಯಂಡ್ ಅದಾದಮೇಲೆ ನಮ್ಮ ಮಮ್ಮಿ ಶಾಲ್ಸ್ ಎಲ್ಲ ಇಟ್ಟಿದ್ದೀನಿ. ಈ ಕಡೆ ಒಂದು ಸೆಕ್ಷನಲ್ಲಿ ಹೊಲಿಯೋಕ್ಕಿರುವಂತಹ ಬಟ್ಟೆಗಳನ್ನ ಇಟ್ಟಿದ್ದೀನಿ, ಸೊ ದ್ಯಾಟ್ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ಲೈಕ್ ಟೇಕ್ ಆ್ಯಂಡ್ ಗೋ ಅಂತ. ಓಕೆ ಗೈಸ್, ಇದಾಗಿತ್ತು ನಮ್ಮ ಮಮ್ಮಿಯ ಕಂಪ್ಲೀಟಾಗಿ ಸೀರೆ, ಬ್ಲೌಸು, ಅದಾದಮೇಲೆ ಒಂದಷ್ಟು ಸಲ್ವಾರು, ಇನ್ನೊಂದಷ್ಟು ಸೆಗ್ರಿಗೇಟ್ ಮಾಡಿ ಈ ಒಂದು ವಾರ್ಡ್ರೋಬ್ನ ಕ್ಲಿಯರಾಗಿ ಜೋಡಿಸಿದ್ದೀವಿ. ಮಮ್ಮ, ಆರ್ ಯು ಹ್ಯಾಪಿ? ಥ್ಯಾಂಕ್ ಯು. ಈ ಗ್ಯಾಪಲ್ಲಿ ನಮ್ಮಮ್ಮ ಹುಡುಕ್ತಾ ಇದ್ದಿದ್ದು ಬಟ್ಟೆ ಸಿಕ್ಬಿಡ್ತಾ ಆಯ್ತಾ, ಅದಕ್ಕೆ ಇನ್ನೂ ಹೆಚ್ಚು ಖುಷಿ ಇದೆ ಅಲ್ಲ ಮಮ್ಮಿ? ಥ್ಯಾಂಕ್ ಯು ಹೇಳಮ್ಮಿ ನನಗೆ. ಥ್ಯಾಂಕ್ ಯು. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಹೋಪ್ ಯು ಲೈಕ್ ದ ವಿಡಿಯೋ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಏನು ಮಾಡಬೇಕು, ಮಮ್ಮಿ ಜೊತೆ ಯಾವ ಥರ ವ್ಲಾಗ್ ಮಾಡಬೇಕು ಅಂತ ದಯವಿಟ್ಟು ನನಗೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ, ಸೊ ದ್ಯಾಟ್ ನಾನು ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ ಆ ಒಂದು ಕೆಲಸನ ಮಾಡೋದಕ್ಕೆ ಆ್ಯಂಡ್ ಕ್ಯಾಪ್ಚರ್ ಮಾಡಿ ನಿಮಗೆ ವಿಡಿಯೋನ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಫಾರ್ ಮೋರ್ ಸಚ್ ವಿಡಿಯೋಸ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನನ್ನ ಬೆಂಕಿ ತನಿಷಾ ಯೂಟ್ಯೂಬ್ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೋಂಟ್ ಫರ್ಗೆಟ್. I will be very happy when you subscribe my channel. Thank you so much. Bye bye. Rolling down the boulevard, sun hitting my shades. Oh yeah. Riding low and slow, this vibe never fades. What's up? Palm trees dancing.